ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿಕ್ಕಿ ಟಾಕೀಸ್. ನಾನಿವತ್ತು ನಿಮ್ಮ ಮುಂದೆ ಚಿಕ್ಕಿ ಟಾಕೀಸ್ನ 2ನೇ ಎಪಿಸೋಡೊಂದಿಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಈ ಎಪಿಸೋಡ್ನ ಕೊನೆ ತನಕ ನೋಡಿ. ಇವರ ಧ್ವನಿಯನ್ನು ನೀವು ಆಲ್ರೆಡಿ ರೇಡಿಯೋದಲ್ಲಿ ಕೇಳಿರ್ತೀರ. ಅದರ ಜೊತೆಗೆ ತಮ್ಮ ಹೊಸ ಯೋಚನೆಗಳ ಮೂಲಕ ಹಲವರಿಗೆ ಮಾದರಿಯಾಗಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ ಇವತ್ತಿನ ಗೆಸ್ಟ್ನ, ರಾಜ್ ಸರ್ ಅಲಿಯಾಸ್ ಈಟ್ ರಾಜ. ಹಾಯ್, ವೆಲ್ಕಮ್ ಟು ಚಿಕ್ಕಿ ಟಾಕೀಸ್. ಥ್ಯಾಂಕ್ ಯು ಚಿಕ್ಕಿ. ಓಕೆ, ನಂಗೊಂದು ಡೌಟ್ ಇದೆ. ಓಕೆನಾ? ಓ, ಮ್ಯಾಥ್ಸ್ ಬಗ್ಗೆ ಎಲ್ಲ ಕೇಳಬಾರ್ದು, ಇವಾಗಲೇ ಹೇಳ್ಬಿಡ್ತೀನಿ. ಈಗ ಈಟ್ ರಾಜ ಯಾಕೆ ಡ್ರಿಂಕ್ ರಾಜ ಆಗಲಿಲ್ಲ? ಯಾಕೆ ಅಂತಂದ್ರೆ ನಾವೇನು ಡ್ರಿಂಕ್ಸ್ ಮಾರೋದೇ ಇಲ್ಲ ನಮ್ಮ ಅಂಗಡಿನಲ್ಲಿ, ಅದಕ್ಕೆ ಹೆಸರು ಈಟ್ ರಾಜ. ಈಗ ನಿಮ್ಮ ಹೆಸರೇನು? ಸಾಂಗವಿ. ನಿಮ್ಮ ಮಮ್ಮಿ ಹೆಸರು? ರಂಜಿನಿ. ಸೊ ರಂಜಿನಿ ಅವರು ಯಾವಾಗಲೂ ನಿಂಗೆ ಕಾಲ್ ಮಾಡ್ತಾರೆ, ಸಾಂಗವಿ ಏನು ಮಾಡ್ತಾ ಇದೆಯಾ ಪುಟ ಅಂತ. ಅಯ್ಯೋ ಇರು ಮಮ್ಮಿ, ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತೆ. ಅದಕ್ಕೆ ಅಯ್ಯೋ ಅದೆಲ್ಲ ಸರಿ, ನೀನು ತಿಂದ್ಯಾ ಅಂತ ಕೇಳ್ತಾರೆ. ಇಲ್ಲ ನಾನು ಇನ್ನೂ ತಿಂದಿಲ್ಲ ಅಂದರೆ ಅವಾಗ ಮಮ್ಮಿ ಏನಂತ ಹೇಳ್ತಾರೆ, ಅಯ್ಯೋ ನೀನು ಫಸ್ಟು ತಿನ್ನಪ್ಪ ರಾಜ, ಆಮೇಲೆ ಹಾಳಾದ ಯೂಟ್ಯೂಬ್ ಮಾಡ್ಕೊ ಅಂತ ಹೇಳ್ತಾರೆ ತಾನೆ. ಸೊ ಈಟ್ ರಾಜ ಅನ್ನೋದು ಇಟ್ಸ್ ಅನ್ ಎಮೋಷನ್. ಅಂದರೆ ಒಂದು ತಾಯಿ ತನ್ನ ಮಗುಗೆ ಯಾವಾಗ್ಲೂ ನೀ ನಾಳೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆದ್ರೂ ಕೇಳೋವಂಥ ಮೊದಲನೇ ಕ್ವೆಶ್ಚನ್ ಏನು, ನೀನು ತಿಂದ್ಯಾ ಅಂತ. ತಿಂದಿಲ್ಲ ಅಂದರೆ ನೀನು ತಿನ್ನಪ್ಪ ರಾಜ, ಆಮೇಲೆ ಏನು ಬೇಕಾದ್ರೆ ಮಾಡ್ಕೊ ಅಂತ. ಸೊ ಆ ತಿನ್ನಪ್ಪ ರಾಜನೇ ಈಟ್ ರಾಜ. ಸೊ ನಮ್ಮ ಅಂಗಡಿಯ ಹೆಸರು ಈಟ್ ರಾಜ ಅಂತ ಬರೋದಕ್ಕೆ ಭಾವನೆಗಳು ಕಾರಣ. ಓ, ನಾನೇ ಇಂಟ್ರೊಡ್ಯೂಸ್ ಮಾಡ್ಕೋಕ. ನಮಸ್ಕಾರ, ನನ್ನ ಹೆಸರು ರಾಜ. ಸೊ ಮಲ್ಲೇಶ್ವರದಲ್ಲಿ, ಕಾಡು ಮಲ್ಲೇಶ್ವರ ಹಾಗೂ ಸಾಯಿಬಾಬಾ ದೇವಸ್ಥಾನ ಮಧ್ಯದಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ. ಆ ಜ್ಯೂಸ್ ಅಂಗಡಿನ ನಡೆಸ್ತಾ ಇರೋದು ನಾನಿಲ್ಲಿದೆ. ಸದ್ಯಕ್ಕೆ ಇದು ವರ್ಲ್ಡ್ ಫೇಮಸ್ ಇನ್ ಇಂಡಿಯಾ. ಯಾಕೆ ಅಂತಂದರೆ ನಮ್ಮ ಅಂಗಡಿಯಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಜ್ಯೂಸ್ಗಳನ್ನ ನಾವು ತಯಾರು ಮಾಡಿಕೊಡ್ತೀವಿ. ಯಾವ ರೀತಿ ಅಂದರೆ ಕಳೆದ 6-7 ವರ್ಷದಿಂದ ಏಕಬಳಕೆ ತ್ಯಾಜ್ಯಗಳು ಯಾವುದೇ ಆಗಿರಲಿ, ಪೇಪರ್ ಆಗಿರಲಿ, ಪ್ಲಾಸ್ಟಿಕ್ ಆಗಿರಲಿ, ಸ್ಟ್ರಾ ಆಗಿರಲಿ, ಯಾವುದನ್ನು ಕೊಡದಿರ ಅತಿ ಅದ್ಭುತವಾಗಿ ಹಣ್ಣಿನ ಜ್ಯೂಸ್ಗಳನ್ನು ಅದರ ತಿರಳಲ್ಲೇ ಹಾಕಿ ಕೊಡ್ತೀವಿ. ಅದಕ್ಕೆ ನಾವು ಫಕತ್ ಫೇಮಸ್. ನಾನು ಅದೇ ಅನ್ಕೊಂಡಿದ್ದೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಆಬ್ಸಲ್ಯೂಟ್ಲಿ. ಹೈ ಫೈ. ಈಗ ನಾ ಕ್ವಶನ್ಸಿಗೆ ಹೋಗ್ಬೋದಾ? ಅಪ್ಪ ನನಗೆ ಭಯ ಆಗ್ತಾ ಇದೆ. ಸರಿ, ಐ ಆಮ್ ರೆಡಿ. ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಈಟ್ ರಾಜ ಜರ್ನಿ? ಅದ್ರ ಬಗ್ಗೆ ಹೇಳ್ಕೊಡ್ತೀರಾ? ಖಂಡಿತ. ಆ್ಯಕ್ಚುಲಿ ನಾನೇನು ಪ್ಲ್ಯಾನೇ ಮಾಡಿರಲಿಲ್ಲ. ನಾನು ಮಾಡಿದ್ದು ಇಂಜಿನಿಯರಿಂಗು, ಕೆಲಸ ಮಾಡ್ತಾ ಇದ್ದಿದ್ದು ರೇಡಿಯೋದಲ್ಲಿ. ಆ್ಯಂಡ್ ನಮ್ಮ ತಂದೆಯವರು ನಮ್ಮ ಜ್ಯೂಸ್ ಅಂಗಡಿನ ಶುರು ಮಾಡಿದ್ದು 70ರ ದಶಕದಲ್ಲಿ. ಅಂದರೆ ಆಲ್ಮೋಸ್ಟ್ ಒಂದು 45 ವರ್ಷ 50 ವರ್ಷ ಆಗಿದೆ ನಮ್ಮ ಅಂಗಡಿಗೆ. ನಮ್ಮ ತಾತ ಗಾಂಧಿ ಬಜಾರ್ನಲ್ಲಿ ಜ್ಯೂಸ್ ಅಂಗಡಿ ಇಟ್ಟಿದ್ರು. ಆಮೇಲೆ ನಮ್ಮ ಅಜ್ಜಿ ತಾತ ಬಂದ್ಬಿಟ್ಟು ನಮ್ಮ ತಂದೆ ಕೇಳಿದ್ರು. ನಮ್ಮ ತಂದೆ ಮದುವೆ ಆದಮೇಲೆ ಮಲ್ಲೇಶ್ವರನಲ್ಲಿ ಶಿಫ್ಟ್ ಆಗಿದ್ರು. ಸೊ ಅವಾಗ ಕಾಡು ಮಲ್ಲೇಶ್ವರ ದೇವಸ್ಥಾನ ಬಂದು ಒಂದು ಬೆಟ್ಟದಲ್ಲಿರೋದು. ಓಕೆ, ಸೊ ನಮ್ಮ ಅಂಗಡಿ ಅದ್ರ ಪಕ್ಕದಲ್ಲೇ ಇರೋದು. ಸೊ ಆವಾಗ ಕೆಳಗಡೆ ಮಲ್ಲೇಶ್ವರ ಮಾರ್ಕೆಟಿಂದ ಯಾರು ನಡ್ಕೊಂಡ್ಬಂದ್ರೆ ಎಲ್ಲ ಸುಸ್ತಾಗುತ್ತೆ, ಎಲ್ಲರೂ ತುಂಬ ಜನ ಬರ್ತಾರೆ, ಇಲ್ಲಿ ಜ್ಯೂಸ್ ಅಂಗಡಿ ಹಾಕಿದ್ರೆ ವ್ಯಾಪಾರ ಆಗುತ್ತೆ ಚೆನ್ನಾಗಿ ಅಂತ ಹೇಳಿದ್ರು. ಆಗಿನ ಕಾಲಕ್ಕೆ ನಮ್ಮ ತಂದೆ ಟ್ರಾವೆಲ್ಸ್ ಬಿಸ್ನೆಸ್ನಲ್ಲಿದ್ದರು. ಸೊ ಮೈಸೂರಿಗೆ ಟ್ರಿಪ್ ಮಾಡೋದು, ತಿರುಪತಿಗೆ ಟ್ರಿಪ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೆ ಈಗ ನಾನು ಊರೂರು ಅಲಿತಾ ಇರ್ತೀನಿ. ಸೊ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡೋರಲ್ಲ. ಸೊ ಅದ್ರ ಜೊತೆಗೆ ಜ್ಯೂಸ್ ಅಂಗಡಿನೂ ಅವಾಗೆಲ್ಲ ಜ್ಯೂಸ್ ಅಂಗಡಿ ಅಂತ ಏನು ಅಂತ ಸ್ಪೆಸಿಫಿಕ್ ಆಗಿ ಏನು ಇರ್ತಿರಲಿಲ್ಲ. ನಾನು ಟಾಕಿಂಗ್ ಅಬೌಟ್ 50 years ago. 50 ಅಂದರೆ ಇವಳು ಹಳೆ ಜನ್ಮಕ್ಕೆ ಹೋಗ್ಬೇಕಾಗತ್ತೆ ನಿಮ್ಮದು. ಯಾಕೆ ಆಗಿನ ಕಾಲಕ್ಕೆ ಅವಾಗೆಲ್ಲ ಜ್ಯೂಸ್ ಅಂಗಡಿ ಅಂತ ಏನು ಸ್ಪೆಷಲ್ ಆಗಲ್ಲ ಏನು ಇರ್ತಿರಲಿಲ್ಲ ಅಂತ ಅನ್ಸತ್ತೆ ನನಗೆ. ಬಟ್ ನಮ್ಮ ಅಂಗಡಿ ಜ್ಯೂಸ್ ಅಂಗಡಿ ಅಲಾಂಗ್ ವಿತ್ ಟ್ರಾವೆಲ್ಸ್ ಅಂಗಡಿ ಇತ್ತು. ಅದಕ್ಕೆ ನಮ್ಮ ಅಂಗಡಿ ಹೆಸರು ಕೂಡ ಕರ್ನಾಟಕ ಟ್ರಾವೆಲ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸ್ ಸೆಂಟರ್. ನನಗೂ ಗೊತ್ತಿರಲಿಲ್ಲ, ಆಮೇಲೆ ನನಗೂ ಗೊತ್ತಾಗಿದ್ದು. ಸೊ ಹಾಗಾಗಿ ನಮ್ಮ ತಂದೆ ತೀರೋದ್ಮೇಲೆ ಬೇರೆ ಯಾರೋ ನಡೆಸೋರು ಇರಲಿಲ್ಲ. ಸೊ ನಾನು ಅವಾಗ ರೇಡಿಯೋನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಯ್ಯೋ ಏನಪ್ಪ ಇದು, ನಂಗೆ ಜ್ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಜ್ಯೂಸ್ ಅಂಗಡಿ ಹಿಂಗೆ ನಡೆಸೋದು ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ತಾಯಿ ಹೇಳಿದ್ರು, ಇಲ್ಲ ನಡೆಸೋಣ, ಯಾಕಂದರೆ 40 ವರ್ಷದಿಂದ ನಡ್ಸ್ಕೊಂಬಂದಿದೆ, ಬಿಟ್ಬಿಡೋದು ಬೇಡ ಅಂತ ಹೇಳಿದ್ರು. ಅಯ್ಯೋ ಅದೊಂದು ದೊಡ್ಡ ಕತೆ. ಫಸ್ಟ್ ಅಂತೂ ಜ್ಯೂಸ್ ಮಾಡಿಕೊಟ್ಟು ಉಗಿಸ್ಕೊಂಡಿದ್ದೆಲ್ಲ ಆಗಿದೆ. ಏನಿದು ಈಗ ಜ್ಯೂಸ್ ಅಂತಾರ ಅಂತೆಲ್ಲ ಬೈದೆಲ್ಲ ಹೋಗಿದ್ದಾರೆ. ಸೊ ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನಾವು ಬಿಡದೆ ಮಾಡಿದ್ರೆ ಯಾವುದನ್ನು ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಫಸ್ಟ್ ನನಗೆ ಕತ್ತಿ ಹಿಡಿಯೋಕ್ಕೆ ಬರಲ್ಲ, ಫ್ರೂಟ್ಗಳೇ ಗೊತ್ತಿಲ್ಲ. ಇಮ್ಯಾಜಿನ್, ನನಗೆ ಯಾವ ಫ್ರೂಟ್ ಯಾವುದು ಏನು ಹಬ್ಬ ಅಂದರೆ ಬಾಳೆಹಣ್ಣು ಗೊತ್ತು, ಆ್ಯಪಲ್ ಗೊತ್ತು, ಮಾವಿನ ಹಣ್ಣು ಗೊತ್ತು, ಇದು ಬಿಟ್ಟರೆ ನನಗೆ ಏನು ಗೊತ್ತಿರಲಿಲ್ಲ.
ಅಷ್ಟೇನೇ. ಬಟ್ ಇವತ್ತಿಗೆ ನಮ್ಮ ಅಂಗಡಿನಲ್ಲಿ ಎಲ್ಲೂ ಇಲ್ದಿರುವಂಥ ಹಣ್ಣುಗಳು, ಬೇರೆ ಬೇರೆ ದೇಶಗಳಿಂದ ಹಣ್ಣುಗಳೆಲ್ಲ ತರಿಸಿ ಅದರಲ್ಲೆಲ್ಲ ಜ್ಯೂಸ್ ಮಾಡಿ ಕೊಡ್ತೀನಿ. ಸೊ ಇವಾಗ ಒಂಥರ PhD ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾದ್ರೆ ನೀವು ಶುರು ಮಾಡಿದಾಗ ಅಂದ್ರೆ ನಿಮಗೆ ಲೈಕ್ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಸಿಕ್ಕಾಪಟ್ಟೆ. ಅಯ್ಯೋ ಸೊ ಅದಕ್ಕೆ ಹಾಗಾದ್ರೆ ಲೈಕ್ ಸೇಮ್ ನೇಮ್ ಇತ್ತು ಅಲ್ಲ ಚೇಂಜ್ ಮಾಡಿದ್ರಿ? ಇಲ್ಲ, ಅವಾಗ ನಾನು ಸ್ಟಾರ್ಟ್ ಮಾಡಿದಾಗಲೇ ಈಟ್ ರಾಜ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಮ್ಮ ತಂದೆ ತೀರೋದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಗ ನಾನು ಅಂದ್ಕೊಂಡೆ. ಆ್ಯಕ್ಚುಲಿ ನಮ್ಮ ತಂದೆಗೆ ನಮ್ಮ ತಾಯಿಗೆ ನಮ್ಮ ನಾಯಿ ಮರಿ ತುಂಬ ಪ್ರೀತಿ, ಸ್ಕೂಬಿ ಅಂತ. ಸೊ ಅದನ್ನು ನಮ್ಮ ತಂದೆ ಡೈನಿಂಗ್ ಟೇಬಲಲ್ಲಿ ಕರೆಸ್ಬಿಟ್ಟು ಕೂಡಿಸ್ಬಿಟ್ಟು ಈಟ್ ರಾಜ ಅಂತ ತಿನ್ಸೋರು. ನಾನು ಅಲ್ಲಿ ರೂಮಲ್ಲಿ ಮಲ್ಕೊಂಡು ಯಪ್ಪ ಏನು ತಲೆ ಕೆಟ್ಟವ್ರು, ಯಾರಾದರೂ ನಾಯಿ ಮರಿನ ಡೈನಿಂಗ್ ಟೇಬಲಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾರಾ ಅಂತ ಅಂದ್ಬಿಟ್ಟು ನಮ್ಮ ತಂದೆಗೆ ಬಂದು ನಾನು ಅಂತಿದ್ದೇನೆ, ಏನಿದೆ ತಲೆ ಕೆಟ್ಟಿದೆ, ಯಾರು ನಾಯಿ ಮರಿನ ಡೈನಿಂಗ್ ಟೇಬಲ್ ಕೂರಿಸ್ತಾರೆ, ನೀನು ಸುಮ್ಮನೆ ಇರೋ, ಅದು ನಾಯಿ ಮರಿ ಅಂತ ಅನ್ಬಾರ್ದು ಅಂತ ಅನ್ನೋರು. ಅಂದರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ವಿ ನಮ್ಮ ನಾಯಿ ಮರಿನ. ಸೊ ಆ ನಾಯಿ ಮರಿ ಹೆಸರಲ್ಲೇ ಈ ಅಂಗಡಿನೇ ಇರೋದು ಆ್ಯಕ್ಚುಲಿ, ಈಟ್ ರಾಜ ಅಂತ. ಇಲ್ಲ, ಹೋಗ್ಬಿಡ್ತು. ಸೊ ಅದಕ್ಕೆ ನಮ್ಮ ತಂದೆ ಮತ್ತು ನಮ್ಮ ನಾಯಿ ಮರಿ ನೆನಪಿನಲ್ಲೇ ಈ ಅಂಗಡಿ ಈಟ್ ರಾಜ. ಅದಕ್ಕೆ ನಮ್ಮ ಅಂಗಡಿ ಬಂದ್ಬಿಟ್ಟು ಪ್ರಾಣಿ ಸ್ನೇಹಿ ಜ್ಯೂಸ್ ಅಂಗಡಿ. ಅದರಲ್ಲಿ ವೀಗನ್ ಅಂತ ಹೇಳ್ತಾರೆ. ವೀಗನ್ ಅಂತಂದರೆ ಪ್ರಾಣಿ ಹಿಂಸೆ ಮಾಡಿ ಬರೋವಂಥ ಪದಾರ್ಥಗಳನ್ನ ನಾವು ಬಳಸೋದಿಲ್ಲ. ಹಾಲು, ಬೆಣ್ಣೆ, ತುಪ್ಪ, ಮೊಸರು ಯಾವುದನ್ನು ಬಳಸಲ್ಲ. ಯಾಕೆಂದರೆ ನಾವು ಅನಿಮಲ್ಸ್ನ ತುಂಬ ಇಷ್ಟಪಡ್ತೀವಿ, ಅದಕ್ಕೋಸ್ಕರನೇ. ಓಕೆ, ನೈಸ್. ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದಾಗ ಆ ಪ್ರೊಸೆಸ್ ಅಲ್ಲಿ ಏನಾದರೂ ಡೌಟ್ ಇತ್ತಾ ಇನಿಷಿಯೇಟಿವ್ ಬಗ್ಗೆ? ಅಯ್ಯೋ, ಬರೀ ಡೌಟೇ ಇದ್ದಿದ್ದು. ಏನಪ್ಪ ಮಾಡಿದ್ದು, ಏನು ಹಣ್ಣು ಇದು, ಏನು ಮಾಡೋದು, ಇದಕ್ಕೆ ಏನು ಮಿಕ್ಸ್ ಮಾಡೋದು, ಹೆಂಗೆ ಇಂಟ್ರೆಸ್ಟಿಂಗಾಗಿ ಜ್ಯೂಸ್ ಮಾಡೋದು, ಏನೇನು ಗಾಳಿ ಗಂಧ ಇರಲಿಲ್ಲ. ಬಟ್ ನಮ್ಮ ಅಂಗಡಿ, ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದವರು ಒಬ್ರು ಇದ್ರು. ಅವ್ರನ್ನ ಫಸ್ಟು ಸ್ವಲ್ಪ ಹೆಲ್ಪ್ ತೊಗೊಂಡೆ. ಯಾಕಂದರೆ ನಮ್ಮ ತಾಯಿಗೂ ಏನೂ ಗೊತ್ತಿರಲಿಲ್ಲ. ನಾವಾಗ 3 ಜನನೇ ಕೆಲಸ ಮಾಡ್ತಾಯಿದ್ವಿ. ಪುಟಾಣಿ ಅಂಗಡಿ ನಮ್ಮ ಅಂಗಡಿ, ಇರೋದು 10 by 10 ಅಡಿ ಅಷ್ಟೇನೆ. ಸೊ ಮಲ್ಲೇಶ್ವರದಲ್ಲಿ ತುಂಬ ಚಿಕ್ಕ ಅಂಗಡಿ ಅದು. ಬಟ್ ನಮ್ಮ ತಂದೆ ನಡ್ಸ್ಕೊಂಡು ಹೋಗ್ತಾಯಿದ್ರು. ಬಟ್ ನನಗೇನು ನಮ್ಮ ತಂದೆಯವ್ರು ಮಾಡ್ತಿದ್ದಾಗ ತುಂಬ ಜನ ಬರ್ತಾಯಿದ್ರು. ಯಾಕಂದರೆ ತುಂಬ ಒಳ್ಳೆ ಜ್ಯೂಸ್ಗಳು ಮಾಡ್ತಿದ್ರು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅದು ಕೋಲ್ಡ್ ಪ್ರೆಸ್ ಜ್ಯೂಸಸ್ ಲೈಕ್ ಮೂಸಂಬಿ ಜ್ಯೂಸು ಮತ್ತು ಆರೆಂಜ್ ಜ್ಯೂಸ್ ಎಲ್ಲ ಪ್ರೆಸ್ ಮಾಡಿ ಕೊಡೋರು. ಈಗೆಲ್ಲ ಮಿಕ್ಸಿನಲ್ಲಿ ಹಾಕ್ಬಿಡ್ತಾರಲ್ಲ, ಅಲ್ಲಿ ಪ್ರೆಸ್ ಮಾಡಿಕೊಡೋರು. ಪ್ರೆಸ್ ಮಾಡಿಕೊಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಗರು ಬರೋದಿಲ್ಲ. ಮಿಕ್ಸಿನಲ್ಲಿ ಹಾಕಿದ್ರೆ ಬೀಜ ಕಟ್ಟಾಗ್ಬಿಟ್ಟು ಅದು ಕಹಿ ಬರುತ್ತೆ ಅದೊಂದು. ಸೊ ಜ್ಯೂಸಸ್ ಚೆನ್ನಾಗಿ ಮಾಡ್ತಾಯಿದ್ರು ಅನಿಸುತ್ತೆ. ಸಾಕಷ್ಟು ಜನ ಬರ್ತಿದ್ರು. ಬರೀ ಜ್ಯೂಸ್ ಮಾತ್ರ ಬರುತ್ತೆ. ಆ್ಯಂಡ್ ಅದನ್ನ ಗ್ಲಾಸ್ನಲ್ಲೇ ಹಾಕ್ಕೊಡ್ತಾಯಿದ್ರು. ಬಟ್ ನಂತರ ಅಂದರೆ ಈ ಥರ ಈಕೋ ಫ್ರೆಂಡ್ಲಿಯಾಗಿ ಏನು ನಡೆಸ್ತಾ ಇರಲಿಲ್ಲ. ಸಿಕ್ಕಾಬಳೆ ಪೇಪರ್, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಆಗಿನ ಕಾಲಕ್ಕೆ ಅದು ತುಂಬ ಬಳಕೆಗೆ ತುಂಬ ಅಂದರೆ ಸುಲಭ ಆಗ್ತಿತ್ತು ಕೆಲಸ ಎಲ್ಲ. ಆ್ಯಂಡ್ ಯಾರು ಆ ಥರ ಅಷ್ಟು ಈಕೋ ಫ್ರೆಂಡ್ಲಿಯಾಗಿ ಯಾರು ಏನು ಮಾಡ್ತಾ ಇರಲಿಲ್ಲ. ಮಿಕ್ಸಿ ಇವಾಗಲೂ ಯೂಸ್ ಮಾಡ್ತೀವಿ. ಪ್ಲಸ್ ನಮ್ಮದು ಮಿಕ್ಸಿನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸೈಕಲಲ್ಲಿ ಒಂದು ಮಿಕ್ಸಿ ಫಿಟ್ ಮಾಡಿದ್ದೀವಿ. ಎಲೆಕ್ಟ್ರಿಸಿಟಿನೇ ಇಲ್ದಿರ ಸೈಕಲ್, ಒಂದು ಬೈಸಿಕಲ್ ಮಿಕ್ಸಿ. ಹೌದು, ಅದು ನಿಮ್ಮಂಥ ಪುಟಾಣಿ ಮಕ್ಕಳೆಲ್ಲ ಯಾರು ಬಂದರು ಅಂತಂದರೆ ಬನ್ನಿ ಹತ್ತಿ ಸೈಕಲ್ ತುಳಿದು ಜ್ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಎಲೆಕ್ಟ್ರಿಸಿಟಿ ಇಲ್ದಿರ ಸೈಕಲ್ ತುಳಿದು ಜ್ಯೂಸ್ ಮಾಡಿ ಆ ಜ್ಯೂಸ್ನೂ ಅದೇ ಹಣ್ಣಿನ ತಿರುಳಲ್ಲಿ ಹಾಕಿ ಕುಡಿಯೋದ್ರಿಂದ ಕಂಪ್ಲೀಟ್ಲಿ ಝೀರೋ ವೇಸ್ಟು, ಕಂಪ್ಲೀಟ್ಲಿ ಸಸ್ಟೈನಬಲ್, ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಉಂಟಾಗದಿರೋ ಅಂಥ ಜ್ಯೂಸ್ಗಳನ್ನ ಇಡೀ ವಿಶ್ವದಲ್ಲಿ ಬರೀ ಮಲ್ಲೇಶ್ವರದಲ್ಲಿ ನಮ್ಮ ಅಂಗಡಿಯಲ್ಲಿ ಮಾತ್ರ ಸಿಗತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನನಗೆ. ಓಕೆ, ಈಗ ನಾನು ಆಲ್ರೆಡಿ ಬೈಸೈಕಲ್ ಜ್ಯೂಸ್ ಬಗ್ಗೆ ನನಗೆ ಗೊತ್ತಾಯಿತು, ಈಗ ವೀಕ್ಷಕರಿಗೂ ಗೊತ್ತಾಯಿತು. ಸೊ ನಾನು ಇದೇನೋ ಐಡಿಯಾ ಕೇಳಿದ್ದೆ, ಸಿಗರೇಟ್ ಜ್ಯೂಸ್. ಸಿಗರೇಟಲ್ಲಿ ಜ್ಯೂಸಾ? ಇದೇ ಥರನೇ ಜನ ಬೆಚ್ಚಿಬಿದ್ರು. ನಾನು ಫಸ್ಟ್ ಟೈಮ್ ಸಿಗರೇಟ್ ಜ್ಯೂಸ್ ಅಂತ ಹಾಕಿದಾಗ ನಮ್ಮಮ್ಮನಿಗೆ ಅರ್ಧ ಹಾರ್ಟ್ ಅಟ್ಯಾಕ್ ಅಲ್ಲೇ ಬಂದುಬಿಡ್ತು. ಅಯ್ಯೋ, ಏನಿದು ನಮ್ಮದು ಜ್ಯೂಸ್ ಅಂಗಡಿನಲ್ಲಿ ಏನೋ ಮಾವಿನ ಹಣ್ಣು ಜ್ಯೂಸು, ಬಾಳೆಹಣ್ಣು ಜ್ಯೂಸು, ಆ್ಯಪಲ್ ಜ್ಯೂಸು ಅಂತಂದರೆ ನೀನೇನು ಸಿಗರೇಟ್ ಜ್ಯೂಸ್ ಅಂತ ಹಾಕಿದ್ಯಾ, ಈಗ ಸಿಗರೇಟ್ ಬೇರೆ ಹಾಕ್ಬಿಟ್ಟು ಜ್ಯೂಸ್ ಕೊಡ್ತೀಯಾ ಅಂತಂದ್ರು. ಅಯ್ಯೋ ಮಮ್ಮಿ ಸುಮ್ಮನೆ ಇರು ನೀನು ಅಂತಂದೆ ನಾನು. ಯಾಕೆ ಅಂತಂದರೆ ನಮ್ಮ ಅಂಗಡಿ ಈಟ್ ರಾಜನಲ್ಲಿ ನಾವು ಜ್ಯೂಸ್ಗಳು ಮಾರೋದೇ ಇಲ್ಲ. ನಾವು ಯಾವಾಗಲೂ ಮಾರೋದು ಒಂದು ಕಾನ್ಸೆಪ್ಟು. ಸೊ ಈ ಸಿಗರೇಟ್ ನೀವು ಒಬ್ಬಳೇ ಅಲ್ಲ, ಇನ್ಫ್ಯಾಕ್ಟು ಒಂದು ದೊಡ್ಡ ಸಿಗರೆಟ್ ಕಂಪನಿಯವರು ಕೂಡ ಹಾಗೆ ಅನ್ಕೊಂಡ್ರು. ಅವ್ರು ಏನು ಮಾಡಿದ್ರು, ಅವ್ರು ಎಕ್ಸಿಕ್ಯೂಟಿವ್ನ ಕಳಿಸಿದ್ರು, ಹೋಗಿ ನೋಡ್ಕೊಂಬನ್ನಿ ಅವ್ರು ಯಾವ ಸಿಗರೇಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ, ನಮ್ಮ ಸಿಗರೇಟ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು. ಅವರು ಸುಮ್ಮನೆ ಬಂದರು. ಹಿಂಗೆ ಬಂದ್ಬಿಟ್ಟು ಅದು ಸಿಗರೇಟ್ ಜ್ಯೂಸ್ ಅಂತ ಇದೆಯಲ್ಲ, ಅದು ಕೊಡ್ತೀರಾ ಅಂತಂದ್ರು. ಅದಕ್ಕೆ ನಾನು ಅಂದೆ, ಆ ಥರದ್ದು ಯಾವುದು ಸಿಗರೇಟ್ ಜ್ಯೂಸ್ ಅನ್ನೋದು ಇಲ್ಲವೇ ಇಲ್ಲ ಅಂತ. ಮತ್ತು ಎಲ್ಲ ಕಡೆ ಬೋರ್ಡಲ್ಲೆಲ್ಲ ಹಾಕಿದ್ದೀರಾ ಸಿಗರೇಟ್ ಜ್ಯೂಸ್ ನೋ ಅವೈಲೇಬಲ್, ಸಿಗರೇಟ್ ಜ್ಯೂಸ್ ನೋ ಅವೈಲೇಬಲ್. ಸೊ ನಾನಂದೆ, ಅಗೇನ್ ನಮ್ಮ ಅಂಗಡಿನಲ್ಲಿ ನಾವು ಜ್ಯೂಸ್ಗಳು ಮಾರೋದೇ ಇಲ್ಲ. ನಾವು ಯಾವಾಗಲೂ ಮಾರೋದು ಒಂದು ಕಾನ್ಸೆಪ್ಟ್. ಯಾಕೆ ಅಂತಂದರೆ ಯಾರು ಸಿಗರೇಟ್ ಸೇರ್ತಾ ಇರ್ತಾರೋ ಅವರಿಂದ ಸಿಗರೇಟ್ನ ಬಿಡಿಸೋದು ಹೇಗೆ,
ಅದೊಂದು ಐಡಿಯಾ ಹಾಕಿದೆ ನಾನು. ಅದರಲ್ಲೂ ನಮ್ಮ ಅಂಗಡಿ ಅಕ್ಕಪಕ್ಕ ಸಾಕಷ್ಟು ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇದೆ. ತುಂಬ ಯಂಗ್ ಆಗಿರೋ ಮಕ್ಕಳೆಲ್ಲನೂ ಸಿಗರೆಟ್ ಚಟ ಹಚ್ಕೊಂಡ್ಬಿಟ್ಟಿತ್ತು. ಸೊ ಹೆಂಗಪ್ಪ ಬಿಡಿಸೋದು, ನಾನು ಅಂತ ಒಳ್ಳೆ ಜ್ಯೂಸ್ಗಳು ಮಾಡ್ತಿದ್ದೀನಿ, ಇವ್ರು ಯಾರು ಕುಡಿಯೋಕ್ಕೆ ಬರಲ್ವಲ್ಲ ಅಂತ ಅಂದ್ಕೊಂಡೆ. ಸೊ ಸರಿ ಅಂತ ಹೇಳ್ಬಿಟ್ಟು ಹೊಸದಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ಸಿಗರೆಟ್ ಜ್ಯೂಸ್ ನಾವು ಅವೈಲಬಲ್ ಅಂತ ಹಾಕಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನೀವು ಸಿಗರೆಟ್ ಸೇರ್ತಾ ಇದ್ದೀರಾ ಅಂತಂದರೆ ಆ ಸಿಗರೆಟ್ನ ತೊಗೊಂಬಂದು ಇಲ್ಲಿ ಹಾಕಿ ನಿಮಗೊಂದು ಜ್ಯೂಸ್ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ. ಸೊ ಸಿಗರೆಟ್ ಸೇದೋದನ್ನು ತಡೆಗಟ್ಟೋ ಅಂತ ಒಂದು ವಾರ ಆಗಿತ್ತು ಅದು, ಆ್ಯಂಟಿ ಟೊಬ್ಯಾಕೋ. ಯಾರು ಇದುವರೆಗೂ ಒಂದು ಜ್ಯೂಸ್ ಕೂಡ ಸೇಲ್ ಆಗಿಲ್ಲ. ಯಾಕೆ ಅಂತಂದ್ರೆ ಆ ಥರ ಜ್ಯೂಸೇ ಇಲ್ವಲ್ಲ. ಇದನ್ನ ಒಂದು ದೊಡ್ಡ ಅಂದರೆ ಬಿಸ್ನೆಸ್ ಸ್ಕೂಲ್ನಲ್ಲೆಲ್ಲ ಏನಂತ ಹೇಳ್ತಾರೆ, ಪಿಂಕ್ ಕೌ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಏನಪ್ಪ ಇದು ಪಿಂಕ್ ಕೌ ಅಂತಂದ್ರೆ, ಪಿಂಕ್ ಕಲರ್ ಕೌ ಎಲ್ಲರೂ ನೋಡಿದ್ಯಾ ನೀನು? ಯಾರೋ ಒಬ್ರು ಬಂದು ಹೇಳ್ತಾರೆ, ನೀವು ಪಿಂಕ್ ಕಲರ್ ಕೌ ನೋಡಿದ್ರ ಅಂತ ಹೇಳ್ತಾರೆ. ಇಲ್ಲ ಅಂತ, ನೀವು ಪಿಂಕ್ ಕಲರ್ ಕೌ ನೋಡಿದ್ರ ಅಂತ. ಆ ಇಲ್ಲದೇ ಇರೋದನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಇದೆಯಂತೆ ಹೌದಾ ಅಂತ ಎಲ್ಲರೂ ಚರ್ಚೆ ಮಾಡ್ತಾರಲ್ಲ, ಅದನ್ನ ಪಿಂಕ್ ಕೌ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇದು ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಸ್ಕೂಲ್ನವ್ರು ಬಂದ್ಬಿಟ್ಟು ನನ್ನ ನೋಡಿ ಹೇಳಿದ್ರು, ಯು ಆರ್ ಅ ಪಿಂಕ್ ಕೌ ಅಂತ. ನಾನು ಏನಿದು ಪಿಂಕ್ ಕೌ ಅಂತ ಇದಾರಲ್ಲ, ನನ್ನನ್ನು ನೋಡಿ ನಮ್ಮ ಅಂಗಡಿನಲ್ಲಿ ಹಾಲೇ ಬಳಸಲ್ಲ ಅಂತಂದೆ. ಆಮೇಲೆ ಹೇಳಿದ್ರು, ನೋ ಇಟ್ಸ್ ಅ ಜಾರ್ಗನ್ ಅಂತ ಹೇಳಿದ್ರು. ನೀ ದೊಡ್ಡವಳಾದ್ಮೇಲೆ ಓದ್ತಾ ದೊಡ್ಡ ಇದೆಲ್ಲ ಓದ್ಬೇಕಾದ್ರೆ ನಿನಗೆ ಗೊತ್ತಾಯ್ತು, ಅಥವಾ ಸ್ಕೂಲಲ್ಲೇ ಹೋಗ್ಬಿಟ್ಟು ಕೇಳ್ಬೋದು ನೀವು. ಪಿಂಕ್ ಕೌ ಮಾರ್ಕೆಟಿಂಗ್ ಅಂದರೆ ಏನು ಇರೋದೇ ಇಲ್ಲ, ಬಟ್ ಅದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ, ಫುಲ್ ವೈರಲ್ ಆಗೋಗ್ಬಿಡತ್ತೆ. ಸೊ ಆ ಥರ ಸಿಗರೆಟ್ ಜ್ಯೂಸ್ ಅಂತ ನಾನು ಬೋರ್ಡಲ್ಲಿ ಹಾಕಿದ್ದೆ ಅಷ್ಟೇ. ಆ ಥರದ ಹೆಸರದ್ದು ಒಂದು ಜ್ಯೂಸೇ ಇಲ್ಲ. ಅವ್ರು ಬಂದವರು ಕೂಡ ಕೇಳಿದ್ರು, ಸರ್ ನೀವು ಯಾವ ಸಿಗರೇಟ್ ಯೂಸ್ ಮಾಡ್ತೀರಾ ಜ್ಯೂಸ್ಗೆ, ಅದು ಹಿಂಗೆ ಮಾಡ್ತೀರಾ ಅಂತದ್ದು. ನಾನಂದೆ, ಇದು ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟೋ ಜನ ಮಕ್ಕಳು ಸಿಗರೇಟ್ ಸೇದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ ಸಿಗರೇಟ್ ಚಟನ ಬಿಡಿಸ್ಬೇಕು ಅಂದರೆ ಏನು ಮಾಡಬೇಕು? ಸೊ ನೀನು ಆ ಸಿಗರೇಟ್ ಕೊಡು, ನಾನು ನಿಂಗೆ ಜ್ಯೂಸ್ ಕೊಡ್ತೀನಿ ಅಂತ ಅಂದೆ, ಅಷ್ಟೇ. ಅದೇ, ಸೊ ಇಫ್ ಯು ಡ್ರಾಪ್ ದ ಸಿಗರೇಟ್ ಐ ಗಿವ್ ಯು ದ ಜ್ಯೂಸ್ ಫಾರ್ ಫ್ರೀ. ಚಪ್ಪಾಳೆ. ಹೌದು, ಯಾವಾಗಲೂ ಕುತೂಹಲಕಾರಿಯಾದಂಥ ಜ್ಯೂಸ್ಗಳೇ ನಮ್ಮ ಅಂಗಡಿನಲ್ಲಿ ಸಿಗೋದು. ಯಾಕಂದರೆ ಒಂದು ಕುತೂಹಲನಕ್ಕೆ ಎಸ್ ಎಟ್ಟಿಗೆ ಯುನೀಕ್ ಆ್ಯಂಡ್ ಒನ್ ಆಫ್ ಇಟ್ಸ್ ಕೈಂಡ್ ನಮ್ಮ ಜ್ಯೂಸ್ ಅಂಗಡಿ. ಈ ರಾಜ್ಯದಲ್ಲಿ ಫೇಮಸ್ ಮೆನ್ಯೂ ಐಟಮ್ ಯಾವುದು ಮತ್ತೆ ಯಾಕೆ? ಓಕೆ, ನಮ್ಮ ಅಂಗಡಿನಲ್ಲಿ ಆಲ್ಮೋಸ್ಟ್ 80% ಸೇಲ್ ಆಗುವಂಥ ಜ್ಯೂಸು ಬೈ ಪಾಪ್ಯುಲರ್ ಡಿಮ್ಯಾಂಡ್ ಜ್ಯೂಸ್ ಅಂದರೆ ಚಿಲ್ಲಿ ಗ್ವಾವಾ. ಸೊ ಇದೇ ನಮ್ಮ ಹೀರೋ ನಮ್ಮ ಅಂಗಡಿಗೆ. ಯಾಕೆಂದರೆ ಈ ಒಂದು ಜ್ಯೂಸ್ಗೋಸ್ಕರನೇ, ಈ ಒಂದು ಜ್ಯೂಸಿಂದನೇ ನಮ್ಮ ಇಡೀ ನಸೀಬೆ ಚೇಂಜ್ ಆಗಿದ್ದು. ಆ್ಯಂಡ್ ಇದೇ ಜ್ಯೂಸ್ನೇ ಬಯಸ್ತಾ ತುಂಬ ಜನ ಬರ್ತಾರೆ. ಫಸ್ಟ್ ಬಂದು ಆರ್ಡರ್ ಮಾಡೋದೇ ಚಿಲ್ಲಿ ಗ್ವಾವಾ, ಅದಾದಮೇಲೆ ಮಿಕ್ಕಿದ ಎಲ್ಲ ಜ್ಯೂಸ್ನೂ ಆರ್ಡರ್ ಮಾಡ್ತಾರೆ. ಸೊ ದ ಸ್ಟಾರ್ ಆಫ್ ಈಟ್ ರಾಜಾ ಈಸ್ ಚಿಲ್ಲಿ ಗ್ವಾವಾ ಜ್ಯೂಸ್. ಏನಕ್ಕೆ ಸ್ಪೆಷಲ್ ಅಂತಂದರೆ, ಚಿಲ್ಲಿ ಗ್ವಾವಾ ಅಂದರೆ ನಮ್ಮದು ಝೀರೋ ವೇಸ್ಟ್ ಜ್ಯೂಸ್ ಬಾರ್. ಅಂದರೆ ಯಾವುದೇ ರೀತಿ ಕಸ ಉತ್ಪಾದನೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಸೀಬೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮದು ಚಂದ್ರಪೇರಲೆ, ಅಂದರೆ ಕೆಂಪಗಿರುತ್ತೆ ಒಳಗಡೆ. ಬಿಳಿಗಿರೋದನ್ನ ಅಲಹಾಬಾದ್ ಸಫೇದಿ ಅಂತ ಹೇಳ್ತಾರೆ. ನಾವು ಅಲಹಾಬಾದ್ ಸಫೇದಿ ಯೂಸ್ ಮಾಡಲ್ಲ. ಸೊ ನಾವು ಅರ್ಕಾ ಪಿಂಕ್ ಕಲರ್ ವಾವ ಅದನ್ನು ಕೊರೆದ್ಬಿಟ್ಟು ಅದರೊಡೆ ಎಲ್ಲ ತೆಗೆದು ಹಣ್ಣನ್ನೆಲ್ಲ ಜ್ಯೂಸ್ ಮಾಡಿ ವಾಪಸ್ ಅದರಲ್ಲೇ ಹಾಕಿ ಅದಕ್ಕೊಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಸಖತ್ ಬ್ಯೂಟಿಫುಲ್ ಪ್ರೆಸೆಂಟೇಷನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಸೊ ನೋಡಿದ ತಕ್ಷಣ ಜನಕ್ಕೆ ಫಸ್ಟ್ ಖುಷಿ ಆಗುತ್ತೆ, ಜ್ಯೂಸ್ ಕುಡಿತಾರೆ. ಅದಾದಮೇಲೆ 3 ರೀಫಿಲ್ ಇರುತ್ತೆ. ಜ್ಯೂಸ್ ಕುಡಿದಾದ್ಮೇಲೆ ಹಣ್ಣನ್ನು ತಿಂದ್ಬಿಡ್ತಾರೆ. ಜ್ಯೂಸು ಕುಡಿದು ಹಣ್ಣು ತಿಂದಾದ್ಮೇಲೆ ಕೈನಲ್ಲಿ ಏನು ಉಳಿಯುತ್ತೆ? ಝೀರೋ ವೇಸ್ಟ್. ಪ್ರತಿಯೊಬ್ಬರೂ ಯಾರ್ಯಾರು ತಗೊಳ್ತಾರೋ ದೇ ಬಿಕಮ್ ಝೀರೋ ಹೀರೋ. ಯಾವುದೇ ಥರದ ಕಸ ಉತ್ಪಾದನೆ ಇರೋದಿಲ್ಲ. ಸೊ ದಟ್ ಈಸ್ ಅವರ್ ಕಾನ್ಸೆಪ್ಟ್. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ಸ್ ಅಂದರೆ ಚಿಲ್ಲಿ ಗ್ವಾವಾ. ಇಲ್ಲಿಯವರೆಗೆ ನಿಮಗೆ ಸಿಕ್ಕ ಟಾಪ್ 3 ಕಾಂಪ್ಲಿಮೆಂಟ್ಸ್ ಅಂತಂದರೆ, ಅದೇ ನಾನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ಯಾರೋ ಆಫ್ರಿಕಾದವನಿಂದ ಬಂದಿರೋದು ಅಂತ ಅನ್ಸತ್ತೆ. ನೀವು ನಂಬೋದಿಲ್ಲ, ನಮ್ಮ ಮಲ್ಲೇಶ್ವರದಲ್ಲಿ ನಾನು ಫಸ್ಟ್ ಜ್ಯೂಸ್ ಮಾಡ್ತಾ ಇದ್ದಾಗ ಯಾರೊಬ್ಬ ಆಫ್ರಿಕನ್ ಜ್ಯೂಸ್ ಮಾಡ್ತಾ ಇದ್ದಾನಂತೆ ಅಂತ ಬಂದ್ಬಿಟ್ಟಿದ್ರು. ಸೊ ಮುಂಚೆ ನನ್ನ ಯಾರು ಕರಿಯ ಅಂತಂದಿದ್ರೆ ಕೆಂಡ ಕಾರ್ತಿದ್ದೆ. ಆದರೆ ಇವಾಗ ನಾನು ಕಪ್ಪಿರೋದೇ ಒಂದು ಸ್ವಲ್ಪ ಲಕ್ಷಣ ಅಂತ ಅನ್ಕೊಳ್ಳಿ. ಎಷ್ಟೋ ಜನ ಬಂದು ಹೇಳ್ತಾರೆ, ನೀವು ಕ್ರಿಸ್ ಗೇಲ್ ಥರ ಕಾಣ್ತೀರಾ ಅಂತ ಹೇಳ್ತಾರೆ. ಆ ಥರ ಎಲ್ಲ ಹೇಳಿದಾಗ ಸ್ವಲ್ಪ ಖುಷಿ ಆಗ್ಬಿಡುತ್ತೆ. ಕಾಂಪ್ಲಿಮೆಂಟ್ ನನ್ನ ಬಗ್ಗೆ ಅಂದರೆ ಓಕೆ, ನಮ್ಮ ಜ್ಯೂಸಸ್ ಬಗ್ಗೆ ಕಾಂಪ್ಲಿಮೆಂಟ್ ಅಂತೂ ಯಾವಾಗಲೂ ಸುರಿದಿದ್ದೇನೆ. ಎಲ್ಲರೂ ಬಂದವರೆಲ್ಲ ವೆರಿ ನೈಸ್ ಕಾನ್ಸೆಪ್ಟ್, ತುಂಬ ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳಿದವರಂತೂ ಪಟ್ಟಿ ಹೋಗ್ತಾನೇ ಇರುತ್ತೆ. ಸೊ ಕಾಂಪ್ಲಿಮೆಂಟ್ ವಿಷಯದಲ್ಲಿ ನಮ್ಮ ಅಂಗಡಿ ಜ್ಯೂಸಸ್ಸು ತುಂಬ ಚೆನ್ನಾಗಿದೆ. ನಾವೆಲ್ಲೋ ಅಂದರೆ ಅಮೇರಿಕಾದಲ್ಲಿ ನೋಡಿದ್ವಿ, ಇಲ್ಲಿ ಕುಡಿಯೋಕ್ಕೆ ಇದಕ್ಕೋಸ್ಕರ ಬಂದ್ವಿ ಅಂತೆಲ್ಲ ಹೇಳಿದಾಗೆಲ್ಲ ತುಂಬ ಖುಷಿ ಆಗುತ್ತೆ ನನಗೆ. ಇಲ್ಲಿವರೆಗೆ ನಿಮಗೆ ಸಿಕ್ಕ ಟಾಪ್ 3 ಕ್ರಿಟಿಕಲ್ ಕಾಮೆಂಟ್ಸ್ ಅಂದರೆ ನೆಗೆಟಿವ್? ತುಂಬ ಅಂದರೆ ಇವಾಗ ನಮ್ಮ ಜ್ಯೂಸು ನಾನು ಇಬ್ಬರು 2 ವ್ಯಕ್ತಿತ್ವಗಳು. ಸೊ ನನಗೆ ತುಂಬ ಕಾಮೆಂಟ್ಸ್ ಬಂದಿದ್ದೇನು ಅಂತಂದರೆ, ಸೊ ಎಷ್ಟೊಂದು ಸತಿ ನನಗೆ
ಯಾವನೋ ಅವನು ಈ ಜ್ಯೂಸ್ ಎಲ್ಲ ಮಾಡ್ತಾನೆ ಹಂಗೆ ಹಿಂಗೆ ನೋಡೋದಕ್ಕೆ ಒಳ್ಳೆ ಚಪ್ಪರ್ ಥರ ಇದ್ದಾನೆ, ಆಮೇಲೆ ನಾನು ನೋಡೋಕೆ ಸ್ವಲ್ಪ ಡಿಫ್ರೆಂಟ್ ರ್ಯಾಪರ್ ಲುಕ್ ಇರುತ್ತೆ, ಇವನು ಜ್ಯೂಸ್ ಮಾಡ್ತಾನ, ಬರೀ ಶೋಕಿಗೋಸ್ಕರ ಇದೆಲ್ಲ ಮಾಡ್ತಿರೋದು ಹಂಗೆ ಹಿಂಗೆ ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ ಎಲ್ಲ ಮುಂಚೆ ಸ್ಟಾರ್ಟಿಂಗ್ನಲ್ಲಿ ಬರ್ತಿತ್ತು. ಯಾಕಂದರೆ ಅವಾಗ ಅವ್ರಿಗಿನ್ನ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಏನಿದೆ ಈ ಥರ ಎಲ್ಲ ಲೂಸ್ ಥರ ಈ ಥರ ಏನೇನೋ ಸುಮ್ಮನೆ ಶೋಕಿಗೆ ಏನೇನೋ ಮಾಡ್ತಾರಪ್ಪ ಜನ ಫೇಮಸ್ ಆಗೋದಕ್ಕೆ ಅಂತ. ಎಷ್ಟೋ ಜನ ಗೊತ್ತಿಲ್ಲ ನಾವು ಆಲ್ರೆಡಿ ಫೇಮಸ್ ಇದ್ದೆ ಅಂತ ಅಂದ್ಬಿಟ್ಟು. ನಾನು ರೇಡಿಯೋಲಿದ್ದಾಗಲ್ಲ ತುಂಬ ಫೇಮಸ್ಸೇ ಇದ್ದೆ. ಸೊ ಬಟ್ ಜ್ಯೂಸ್ ಅಂಗಡಿ ಅಂತ ಬಿಸ್ನೆಸ್ ಬಂದಾಗ ಏನಿದು ಒಂಥರ ವಿಚಿತ್ರವಾಗಿದೆನಲ್ಲ, ಜ್ಯೂಸ್ ಮಾಡೋಕ್ಕೆ ಇದೆಲ್ಲ ನೌಟಂಕಿ ಬೇಕಾಗಿತ್ತಾ ಅಂತ ಎಷ್ಟೋ ಜನ ಅನ್ನೋರು, ಆ ಥರದ್ದೆಲ್ಲ ಕಾಮೆಂಟ್ಸ್ ತುಂಬ ಬಂದಿದೆ. ಬಟ್ ಕೆಲವರು ಜ್ಯೂಸ್ ಕುಡಿದ್ಬಿಟ್ಟು ಕೂಡ ಏನು ಚೆನ್ನಾಗೇ ಇಲ್ಲ ಅಂತ ಅಂದವರು ಕೂಡ ಇದ್ದಾರೆ. ಯಾಕೆ ಅಂದರೆ ಇನಿಷಿಯಲಿ ನಾವು ಜ್ಯೂಸ್ ಅಂಗಡಿ ಸ್ಟಾರ್ಟ್ ಮಾಡಿದಾಗ ತುಂಬ ಹೆಲ್ದಿಯಾಗಿರಬೇಕು, ತುಂಬ ಸಖತ್ತಾಗಿರೋ ಜ್ಯೂಸಸ್ ಕುಡಬೇಕು, ಸೊ ಸಕ್ಕರೆ ಹಾಕೋದು ಬೇಡ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಜ್ಯೂಸಸ್ನಲ್ಲಿ ಸಕ್ಕರೆ ಹಾಕ್ತಾ ಇರಲಿಲ್ಲ. ನಮ್ಮ ಅಂಗಡಿ ಜ್ಯೂಸಸ್ ವೈರಲ್ ಆಗಿಬಿಡ್ತಿತ್ತು. ನೋಡೋದಕ್ಕೆ ಸಖತ್ತಾಗಿರುತ್ತಲ್ಲ, ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ, ಹೋಗಿ ಕುಡಿಯೋಣ ಬನ್ನಿ ಅಂತ ಎಷ್ಟೋ ಜನ ಬರ್ತಾರೆ, ಬಂದ್ಬಿಟ್ಟು ಟೇಸ್ಟ್ ಮಾಡ್ತಾರೆ. ಸಕ್ಕರೆ ಇರಲಿಲ್ಲ ಅಂತಂದರೆ ಜನರ ಅರ್ಥ ಏನು ಅಂತಂದರೆ ಸ್ವೀಟ್ ಆಗಿರಲಿಲ್ಲ ಅಂದರೆ ಜ್ಯೂಸ್ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಕುಡಿದು ನೋಡಿದಾಗ ಏನೋ ಒಂಥರ ಇದೆಯಪ್ಪ, ಚೆನ್ನಾಗೇ ಇಲ್ಲ, ಸುಮ್ಮನೆ ಹೈಪು, ಓವರ್ ಹೈಪು ಅಂತೆಲ್ಲ ಅನ್ನೋದು ತುಂಬ ಇದ್ರು. ಆಮೇಲೆ ಗೊತ್ತಾಯ್ತು ನನಗೆ, ಎಲ್ಲದಕ್ಕೂ ಸಕ್ಕರೆ ಹಾಕಿಲ್ಲ ಅಂತಂದರೆ ಏನೂ ಗೊತ್ತಿಲ್ಲದಿರೋ ಅವಿವೇಕಿಗಳು ಕೆಲವರು ಬರ್ತಾರಲ್ಲ. ಅಂದರೆ ಅವಿವೇಕಿಗಳು ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಆರೋಗ್ಯದ ದೃಷ್ಟಿಯಲ್ಲಿ ಅವಿವೇಕಿಗಳು. ಅವ್ರಿಗೇನಂತ ಅನ್ಸುತ್ತೆ ತುಂಬ ಜನಕ್ಕೆ ಅಂದರೆ ಬರೀ ಒಂದು ರೀಲ್ ಮಾಡಬೇಕು, ಒಂದು ಇನ್ಸ್ಟಾಗ್ರಾಮ್ದು ಏನೋ ಇದು ಮಾಡಬೇಕು ಅಂತ ಬರ್ತಾರೆ, ಹೆಲ್ದಿಯಾಗಿ ಇದೆಯಾ ಇಲ್ಲ ಅನ್ನೋದು ನೋಡೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಶುಗರ್ ಹಾಕಿರಲಿಲ್ಲ ಅಂತಂದರೆ ಜ್ಯೂಸ್ ಚೆನ್ನಾಗಿಲ್ಲ ಆ ಥರ ಹೇಳ್ಬಿಡೋರು. ಸೊ ನಾನು ಅವಾಗ ಕರೆದು ನನಗೆ ಅವಾಗ ತುಂಬ ಯಾವಾಗಲೂ ಸ್ವಲ್ಪ ಅಹಂಕಾರದಲ್ಲೇ ಇರ್ತಾ ಇದ್ದೆ. ಯಾಕೆ ಚೆನ್ನಾಗಿಲ್ಲ ಫಸ್ಟ್ ಹೇಳಿ ಅಂತ. ಏನು ಟೇಸ್ಟೇ ಇಲ್ಲ, ನಿಮಗೆ ಶುಗರ್ಲೆಸ್ ಜ್ಯೂಸಸ್ಗೂ ಶುಗರ್ ಜ್ಯೂಸಸ್ಗೂ ಗೊತ್ತಾ ವ್ಯತ್ಯಾಸ ಅಂತ. ಇಲ್ಲ ಅಂತಂದರೆ ಇದು ಶುಗರ್ಲೆಸ್ಸು, ಇದು ಶುಗರ್ ನಿಮಗೆ ಚೆನ್ನಾಗಿ ಟೇಸ್ಟ್ ಮಾಡಬೇಕು ಅಂತಂದರೆ ಹಾಕ್ರಿ 1 kg ಸಕ್ಕರೆನ ಕೊಡ್ರಿ ಇವರಿಗೆ ಅಂತ ಹೇಳ್ತಿದ್ದೆ. ಸೊ ಆ ಥರದ್ದೂ ಇರುತ್ತೆ. ಸೊ ಜನರಿಗೆ ವ್ಯತ್ಯಾಸ ತಿಳಿಬೇಕು, ಜನ ಹೆಂಗೆ ಬೇಕೋ ಹಾಗೆ. ಯಾಕಂದರೆ ಇವಾಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಶುರು ಮಾಡಿದಾಗ ನನಗೇನು ಗೊತ್ತಿರಲಿಲ್ಲ, ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆವಾಗ ಬರೀ ಶುಗರ್ ಇಲ್ದಿರೋ ಜ್ಯೂಸಸ್ ಮಾಡಿಬಿಟ್ಟಿದ್ದೆ ಫಸ್ಟು. ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾಯಿತ್ತು, ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಆಮೇಲೆ ಅಂದ್ಕೊಂಡೆ ಜನ ಬರಬೇಕು ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ನಾನು ಇದು ಮಾಡಬೇಕು. ನಾವು ಹ್ಯಾವ್ ಆಲ್ ಆಪ್ಷನ್ಸ್. ನಿಮಗೆ ಶುಗರ್ ಬೇಡವಾ, ಕೊಡ್ತೀನಿ. ಶುಗರ್ ಬೇಕಾ, ಕೊಡ್ತೀನಿ. ಬೇರೆ ಏನಾರು ಹಾಕಬೇಕಾ, ಓಕೆ ಕೊಡೋಣ ಬಿಡಿ. ಯಾಕಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಆ ಥರದ್ದೆಲ್ಲನೂ ನೋಡ್ಕೊಳ್ತೇವೆ. ಬಟ್ ಅಂಡರ್ ಆರ್ ಝೀರೋ ವೇಸ್ಟ್ ಕಾನ್ಸೆಪ್ಟ್, ಒಟ್ನಲ್ಲಿ ಝೀರೋ ವೇಸ್ಟ್ ಆಗಿರಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಜನವರಿ 1ನೇ ತಾರೀಕು 2 ಥರದ ಜ್ಯೂಸ್ ಬಿಡ್ತೀವಿ ನಾವು. ಯಾರು ಬಂದ್ರಿಂದ ಜ್ಯೂಸಸ್ ವಿತ್ ಪಾಯ್ಸನ್ ಬೇಕಾ, ಜ್ಯೂಸಸ್ ವಿತೌಟ್ ಪಾಯ್ಸನ್ ಬೇಕಾ ಅಂತ ಕೇಳ್ತೀನಿ ನಾನು. ಎಲ್ಲರೂ ಇದೇ ಏನು ಪಾಯ್ಸನ್ ಹಾಕ್ಕೊಡ್ತಾನಂತ ಹೇಳ್ಬಿಟ್ರು ಇವನು ಅಂತಂತಾರೆ. ಹೌದು, ಯಾಕಂದರೆ ಶುಗರ್ನ ನಾವು ಸ್ಲೋ ಪಾಯ್ಸನ್ ಅಂತ ಟ್ರೀಟ್ ಮಾಡಿದ್ರೆ ಜನವರಿ 1ನೇ ತಾರೀಕು ಎಲ್ಲರೂ ಜಿಮ್ಗೆ ಹೋಗಿ ಮೆಂಬರ್ಶಿಪ್ ತೊಗೊಂಡಿರ್ತಾರೆ. ನಾನು ಇವತ್ತಿಂದ ಶುಗರ್ ಕಟ್ ಡೌನ್ ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ ಅಂತ ಎಲ್ಲ ಬರ್ತಾರೆ. ಬಂದುಬಿಟ್ಟು ಮತ್ತೆ ಸಕ್ಕರೆ ಇರೋ ಜ್ಯೂಸಸ್ನೇ ಕುಡಿತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಜ್ಯೂಸಸ್ ವಿತ್ ಪಾಯ್ಸನ್, ಜ್ಯೂಸಸ್ ವಿತೌಟ್ ಪಾಯ್ಸನ್ ಅಂತ. ವಿತೌಟ್ ಪಾಯ್ಸನ್ ಅಂದರೆ ಶುಗರ್ಲೆಸ್ಸು, ವಿತ್ ಪಾಯ್ಸನ್ ಅಂದರೆ ಶುಗರ್ ಹಾಕ್ಕೊಡ್ತೀನಿ. ಚಾಯ್ಸ್ ಇಸ್ ಯೋರ್ಸ್, ನನ್ನನ್ನೇನು ಹೇಳಬಾರ್ದು ನೀವು ಅಂತ ಹೇಳ್ತೀನಿ. ನಿಮ್ಗೇನು ಬೇಕು, ವಿತ್ ಪಾಯ್ಸನ್ ಬೇಕಾ, ವಿತೌಟ್ ಪಾಯ್ಸನ್ ಬೇಕಾ? ಆ ಥರ ಹೇಳಿದಾಗ ಜನರಿಗೆ ನಾನು ಹೇಳಿದ್ನಲ್ಲ ಪಿಂಕ್ ಕೌ ಮಾರ್ಕೆಟಿಂಗ್ ಅಂತ, ಅದೇ ಥರ ನಾವು ಡಿಫ್ರೆಂಟಾಗಿ ಏನಾದ್ರು ಹೇಳಿದಾಗ ಜನಕ್ಕೆ ಥಟ್ ಅಂತ ಮನಸ್ಸಾಗುತ್ತೆ, ಮಂದಟ್ಟಾಗತ್ತೆ. ಸೊ ಆ ಥರ ನಾನು ಸ್ವಲ್ಪ ಮಾರ್ಕೆಟಿಂಗ್ ಮೇಲೆ ಸ್ವಲ್ಪ ಮುಂದೆ. ಡು ಯು ವಾಂಟ್ ಜ್ಯೂಸಸ್ ವಿತ್ ಪಾಯ್ಸನ್ ಆರ್ ವಿತೌಟ್ ಪಾಯ್ಸನ್? ಸೊ ಆರೋಗ್ಯಕರವಾದಂಥ ಜ್ಯೂಸಸ್ ಬೇಕು ಅಂತಂದರೆ ಯಾರೂ, ಈಗ ತಾಯಿ ಮಗುಗೆ ಯಾರು ವಿಷ ಹಾಕ್ಕೊಡೋದಿಲ್ಲ ಅಲ್ವಾ. ಅಯ್ಯೋ ಬೇಡಪ್ಪ, ಶುಗರೇ ಬೇಡ. ಬಿಕಾಸ್ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಅಂತ ನನಗನ್ಸುತ್ತೆ. ಬರ್ತಾ ಎಷ್ಟೋ ಜನ ಮಧುಮೇಹಕ್ಕೆ ಬಲಿಯಾಗ್ತಾ ಇದ್ದಾರೆ. ಆಮೇಲೆ ಈಗ ಬರೋವಂಥ ಜನ್ರೇಷನ್ನಲ್ಲೆಲ್ಲ ಶುಗರ್ ಹಾಕಿ ಕೊಟ್ಟು ಒಂಥರ ಇಟ್ಸ್ ನಾಟ್ ಅ ಗುಡ್ ಸಿಚುವೇಶನ್ ಅಂತ ನನಗೆ ಅನಿಸುತ್ತೆ. ಸೊ ಬಂಡ ಧೈರ್ಯ ಬೇಕು. ಈಗ ನಾನು ಸ್ಟಾರ್ಟ್ ಮಾಡಿದಾಗ ಏನಾಯಿತು, ನನಗೆ ಹೆಲ್ಪ್ ಮಾಡೋರು, ಸಪೋರ್ಟ್ ಮಾಡೋರು, ಇನ್ಫ್ಯಾಕ್ಟ್ ಹೊಸದಾಗಿ ಏನಾರ ಪ್ರಯತ್ನ ಮಾಡಿದ್ವಿ ಅಂತಂದರೆ ಸಪೋರ್ಟ್ ಮಾಡೋರು ಕಮ್ಮಿನೇ ಇರ್ತಾರೆ. ಇಂಡಿಯಾಸ್ ಫಸ್ಟ್ ಝೀರೋ ವೇಸ್ಟ್ ಜ್ಯೂಸ್ ಬಾರ್ ಅಂತ ಬರುತ್ತೆ. ಯಾಕಂದರೆ ನನಗೆ ಗೊತ್ತಿತ್ತು ಇದನ್ನೇ ಎಲ್ಲರಿಗೂ ಹೇಳಿಸ್ಬೇಕು ಅಂತ ಇದ್ದೆ. ಇವಾಗ ಅದನ್ನೇ ಎಲ್ಲರೂ ಹೇಳ್ತಾ ಇದ್ದಾರೆ. ಕನ್ನಡನ ನಾನು ದುಬೈನಲ್ಲಿ ಒಂದ್ಸತಿ ಇದೇ ಈಟ್ ರಾಜನ ತೊಗೊಂಡು ಸೈಕಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಯಾರೋ ನಮ್ಮ ಕನ್ನಡದವರು ಅಂತ ಒಂದು ಮಾತಾಡ್ಸಿದ್ರು. ಅವಾಗ ಆ ಫೀಲಿಂಗ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ.